ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಶುರು ಮಾಡ್ತಾರೆ. ಅದಕ್ಕೆ ಅವರೆಲ್ಲ ರೀತಿಯಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಬದುಕು ಬೆಳೆಯುತ್ತೇವೆ. ಆಮೇಲೆ ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಮನವಿ ಒಂದು ಪರ್ಮನೆಂಟ್ ಒಂದು ಹೋರಾಟ ಸಮಿತಿ ಅಂತ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿ ಮಾಡಿದ್ರೆ ಬಳ್ಳಾರಿಯಲ್ಲಿ ಅನೇಕ ಸದಸ್ಯರು ಆ ಪಾಠದಲ್ಲಿ ಬಂದರೆ ಈ ಪಾಠದಲ್ಲಿ ಬಂದಾಗ ಆ ಪಾಠದಲ್ಲಿ ಪಕ್ಷಾತೀತವಾಗಿ ಊರಿನ ಅಭಿವೃದ್ಧಿಗೆ ಜಿಲ್ಲಾ ಅಭಿವೃದ್ಧಿಗೆ ಏನ್ ಬೇಕೋ ಆ ಕೆಲಸಗಳಿಗೆ ಯಾವುದೇ ಪಕ್ಷ ಅಧಿಕಾರವಿಲ್ಲ. ಕಾಂಗ್ರೆಸ್ ದಳದಲ್ಲಿ ಬಿಜೆಪಿ ಮತ್ತು ನಮ್ಮ ಜಿಲ್ಲಾ ದೃಷ್ಟಿಯಿಂದ ಏನೇ ಹೋರಾಟ ಮಾಡಬೇಕು ಅದಕ್ಕೆ ರೂಪುರೇಷೆ ಮಾಡಲಿಕ್ಕೆ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಬೇಕಂತ ನನ್ನ ಕೆಳಗಡೆ ಬಂದಿದೆ. ಯಾವುದೋ ಸಂದರ್ಭಕ್ಕೆ ಆರೋಗ್ಯಕ್ಕೆ ಅದರ ಹೆಡ್ಡಿಂಗ್ ಒಂದು ಹೋರಾಟ ಮಾಡಿ ಇದೇನಾದ್ರೂ ಮುಗಿದ್ರೆ ಅಲ್ಲಿ ಕ್ಲೋಸ್ ಆಗಿದೆ. ಫರ್ದರ್ ಮತ್ತೆ ಏನ್ ಹೋರಾಟ ಇರೋದು ಇದೊಂದು ಪರ್ಮನೆಂಟ್ ಹೋರಾಟ ಸಮಿತಿ ಇದ್ರೆ ಎಲ್ಲಾ ಸಬ್ಜೆಕ್ಟ್ಗಳು ತಗೊಂಡು ಯಾರಿಗೆ ಏನ್ ಬಂದಿರ್ಬೋದು ಮತ್ತೆ ರೈಲ್ವೆ ಟ್ರ್ಯಾಕ್ ಬಳ್ಳಾರಿ ಹಿಂದೆ ಬರ್ತದೆ ಗೊತ್ತಿಲ್ಲ, ಆ ಕಡೆ ಬರ್ತದೆ ಗೊತ್ತಿಲ್ಲ. ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾರೆ, ಸರ್ವೆ ಆಗ್ತಾರ ಕಾಳುಗಳು ಮತ್ತೆ ಈ ಕಡೆ ಅಭಿವೃದ್ಧಿಗಳಾಗ್ತದೆ. ಯಾರು ಹೇಳೋದಿಲ್ಲ, ಯಾರು ಹೇಳೋದಿಲ್ಲ. ಡಿಪಾರ್ಟ್ಮೆಂಟ್ ಬಂದು ಕಳ್ಳು ಹಾಕಿಬಿಟ್ರೆ ಅಲ್ಲಿ ಮಧ್ಯದಲ್ಲಿ ರೈತರೆಲ್ಲ ಬಂದು ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ ನಾವು ವಿರೋಧ ಪಕ್ಷ ಹೀಗಾಗಿ ಎಲ್ಲಾ ಪಕ್ಷಗಳು ಕಂಡು ಎಲ್ಲಾ ಪಾರ್ಟಿಗಳು ಸಂಘಟನೆಗಳು ಇರಬೇಕು. ಇದ್ರು ಇದರಲ್ಲಿ ಒಂದೇ ಒಂದು ದೃಷ್ಟಿ ಏನಿರ್ತದೆ ಬಳ್ಳಾರಿ ಜಿಲ್ಲಾ ಅಭಿವೃದ್ಧಿ ಮಾತ್ರ ಇದರಲ್ಲಿ ವಿಚಾರ ಇದರಲ್ಲಿ ಇದ್ದಾದ ಬೇರೆ ಪಕ್ಷಕ್ಕೆ ಯಾಕೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅನ್ನೋದು ಪ್ರಶ್ನೆ ಬರ್ತದೆ. ದಯವಿಟ್ಟು ನಮ್ಮ ಜಿಲ್ಲಾ ಹೋರಾಟಗಳು ಏನಲ್ಲಿ ಹೋರಾಟ ಕುಡಿಯ ನೀರಿಗಾಯ್ತು ಮತ್ತೊಂದಾಯ್ತು ಎಲ್ಲಾ ಸಮಸ್ಯೆಗಳಿಗೆ ನಾಗರಿಕ ಸಮಸ್ಯೆ ಇರ್ಬೋದು, ಕಾರ್ಪೊರೇಷನ್ ಸಮಸ್ಯೆ ಇರ್ಬೋದು, ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರ್ಮನೆಂಟ್ ಆಗಿ ಒಂದು ಹೋರಾಟ ರಚನೆ ಮಾಡಿದ್ರೆ ಅದು ಕನ್ನಡದಲ್ಲಿ ಶಿಕ್ಷಕರಿದ್ದಾರೆ, ಮಾನವರಿದ್ದಾರೆ, ಬ್ಯಾಂಕ್ಗಳಿದ್ದಾರೆ, ಇವರೆಲ್ಲರೂ ಸ್ವಲ್ಪ ಮುಖವಹಿಸಿ ಅದರಲ್ಲಿ ನಾವು ಕಾರ್ಯಕರ್ತನಾಗಿ ನಾವು ಕೆಲಸ ಮಾಡಲಿಕ್ಕೆ ಎಲ್ಲಾ ರೀತಿಯ ಅನುಮಾನಗಳಿಂದ ನಾವು ಅದಕ್ಕೆ ಬೆಂಬಲ ಮಾಡ್ತೀವಿ. ದಯವಿಟ್ಟು ಇದನ್ನ ಅತ್ಯಂತ ಗೆಲುವಾಗಿ ಒಂದು ಸಮಿತಿನ ರಚನೆ ಮಾಡ್ಬೇಕಂತ ಹೇಳಿ ಬೆಳಗಳಿಂದ ಮನವಿ ಮಾಡ್ತೀವಿ. ಮುಂದೆ ಯಾವುದೇ ಒಂದು ಹೋರಾಟ ಬಂದಿಲ್ಲ ಆ ಹೋರಾಟಗಳಲ್ಲಿ ನಿಮ್ಮ ಪರವಾಗಿ ಬಳ್ಳಾರಿಯ ಪರವಾಗಿ ನಾನು ನಿಲ್ಲುವಂತೆ ಅಲ್ಲೇ ನಾವು ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಈ ಮೀಟಿಂಗ್ ಆಗೋದ್ರಿಂದ ದಯವಿಟ್ಟು ಕ್ಷಮಿಸಬೇಕಂತ ನಾನು ಮಾತನಾಡಿಸ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.